ಹೀಗೆ ಜನರೆಲ್ಲ ಬಣ್ಣ ಬಣ್ಣದ ಬಿಂದಿಗೆ ಹಿಡ್ಕೊಂಡು ಹೊರಟಿರೋದು ಯಾವುದೋ ಸಿನಿಮಾ ಶೂಟಿಂಗ್ ಅನ್ಕೊಂಡ್ರ? ಹಾಗಾದ್ರೆ ನಿಮ್ಮ ಊಹೆ ತಪ್ಪಾಗಿರುತ್ತೆ, ನಿಜವಾಗಿಯೂ ಅಲ್ಲ. ಕುಡಿಯಲು ನೀರಿಲ್ಲದೆ ಹೀಗೆ ಹೊರಟಿರುವುದು ಯಾವುದೋ ಉತ್ತರ ಕರ್ನಾಟಕ ಅಲ್ಲ, ರಾಜಸ್ಥಾನ ಅಲ್ಲ, ಇದು ಬೆಂಗಳೂರು ದಕ್ಷಿಣದಲ್ಲಿ. ಚನ್ನಪಟ್ಟಣ ತಾಲೂಕು ವಿರೂಪಾಕ್ಷಪುರ ಹೋಬಳಿ ಬ್ಯಾಡ್ರಳ್ಳಿ ಗ್ರಾಮ ಪಂಚಾಯಿತಿಗೆ ಅಲ್ಲಿನ ಮಹಿಳೆಯರೆಲ್ಲ ಮುತ್ತಿಗೆ ಹಾಕಿದ್ದಾರೆ. ಕಾರಣ ಏನಂದ್ರೆ, ಕಾರಕೊಪ್ಪ ಗ್ರಾಮದಲ್ಲಿ ಸುಮಾರು 3-4 ತಿಂಗಳಿಂದ ಕುಡಿಯಲು ನೀರಿಲ್ಲ. ಜಾನುವಾರುಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ಬಹಳ ತೊಂದರೆ ಆಗ್ತಾ ಇದ್ದು, ಅದರಿಂದ ಪಂಚಾಯತಿಯವರು ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ದೇನೆ ಬೇಜವಾಬ್ದಾರಿಯಿಂದ ಮಾತಾಡ್ತಾ ಇದ್ರು. ಅದಕ್ಕೋಸ್ಕರ ಅಲ್ಲಿನ ಜನ ಇವತ್ತು ಮುತ್ತಿಗೆ ಹಾಕಿದ್ದಾರೆ. ಹೆಂಗಸರು, ಹೆಣ್ಣು ಮಕ್ಕಳು ತಮ್ಮ ಚಿಕ್ಕ ಪುಟ್ಟ ಮಕ್ಕಳ ಜೊತೆ ಇವತ್ತು ಹೋರಾಟಕ್ಕೆ ನಿಂತಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಅವರ ತಾಕತ್ತು ಎಷ್ಟಿದೆ ಅಂತ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಕೇಳಿಕೊಳ್ಳೋದೇನೆಂದರೆ, ಅಲ್ಲಿ 150ಕ್ಕೂ ಹೆಚ್ಚು ಮನೆಗಳಿದ್ದು ಸುಮಾರು 1000 ಜನ ವಾಸ ಮಾಡ್ತಿದ್ದಾರೆ. ಅದರಲ್ಲಿ 600 ಜನ ಹೆಂಗಸರು ಇದ್ದಾರೆ, 400 ಜನ ಗಂಡಸರು ಇದ್ದಾರೆ. ದಯವಿಟ್ಟು ಇಮಿಡಿಯೇಟ್ ಆಗಿ ನೀವು ನೀರಿನ ವ್ಯವಸ್ಥೆ ಮಾಡಬೇಕು, ಅದರಲ್ಲೂ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಯಾರ್ಯಾರಿಗೆ ಇದೇ ರೀತಿ ನಿಮ್ಮ ಊರಿನಲ್ಲೂ ನೀರಿನ ಸಮಸ್ಯೆ ಇದೆ ಅವರು ಕಮೆಂಟ್ ಮಾಡಿ. ಇದೇ ರೀತಿ ನಿಮ್ಮ ಊರಿನಲ್ಲೂ ನೀರಿನ ಸಮಸ್ಯೆ ಇದ್ರೆ ಕಮೆಂಟ್ ಮಾಡಿ. ಇನ್ನು ಮುಂದೆ ಪ್ರಪಂಚ ಯುದ್ಧ ಆಗಲಿ ಹೋರಾಟ ಆಗಲಿ ಅದು ನೀರಿಗಾಗಿ ಮಾಡಬೇಕಾಗುತ್ತೆ. ಅದಕ್ಕಾಗಿ ದಯವಿಟ್ಟು ನೀರನ್ನ ವೇಸ್ಟ್ ಮಾಡಬೇಡಿ.